ಒಂದು ಸ್ಲಾಬ್ ಬರ್ತದೆ ಅಂದ್ರೆ ಅದೂ ಇಲ್ಲ, ರೇಟ್ एकदम ಡೌನ್ ಆಗಿಬಿಡ್ತದೆ. ಯಾಕಂತಂದ್ರೆ ಮಾರ್ಕೆಟಿಗೆ ಇವತ್ತು ಯಾವುದೇ ಕಾಳು ಇರಲಿ ಒಮ್ಮೆ ಬಂತಂದ್ರೆ ಸಹಜದ ಮಾರ್ಕೆಟ್ನಲ್ಲಿ ದಲಾಲಿ ವ್ಯವಸ್ಥೆ ಇರೋದ್ರಿಂದಾಗಿ ಅಲ್ಲಿ ವ್ಯಾಪಾರದಿಂದ ಆದಷ್ಟು ಕಡಿಮೆ ರೇಟಿಗೆ ಹೋಗಿ ತೊಗೊಳ್ತಾರೆ. ಈಗ ಅವ್ರು ಗೋಡೌನ್ ಕಟ್ಕೊಂಡಿರ್ತಾರೆ, ಗೋಡೌನ್ದ ಸ್ಟೋರೇಜ್ ಮಾಡ್ತಾರೆ, ಆ ಥರದ್ದು ಮಾರ್ಕೊಳ್ತಾರೆ. ನೀವು ಮಾರಿದ ಜೋಳ ಆಗಲಿ, ಗೊಂಜಾಳ ಆಗಲಿ, ಭತ್ತ ಆಗಲಿ, ಯಾವುದೂ ಆಗಲಿ ಅದು ಮತ್ತೆ ನೀವು ಮಳೆ ಕೊಳ್ಳಿಕ್ಕೆ ಹೋದ್ರೆ ಅಲ್ಲೇ ಅದ್ರ 2 ಪಟ್ಟು ನಿಮ್ಮ ಕಡೆ ಉಸಿರು ಮಾಡ್ತಾನೆ ವ್ಯಾಪಾರಿ. ಇದನ್ನೆಲ್ಲ ಗಮನಿಸಿದಾಗ ಸಹಜವಾಗಿ ಮಾರ್ಕೆಟು ಬೇಕು, ಜೊತೆಗೆ ಅವ್ರು ಬೆಳೆಯೋದಕ್ಕಾಗಿ ಅವ್ರ ಗೊಬ್ಬರ, ಅವ್ರ ಬೀಜ, ಅವ್ರು ತಯಾರು ಮಾಡುವಂಥ ವ್ಯವಸ್ಥೆ ಇಲ್ಲಿ ಅನಿವಾರ್ಯ ಇದೆ ಅಂತೇಳಿ. ಯಾಕಂದರೆ ಯಾವುದೇ ಕಂಪ್ನಿ ಬಂದರೂ ಸಹಿತ ತಮ್ಮ ಲಾಭದ ಯಾರೂ ಮಾಡೋದಿಲ್ಲ. ಮತ್ತು ಬೀಜಕ್ಕೆ ಸಾಕಷ್ಟು ಬೆಲೆಯನ್ನು ತೆಗೆದುಕೊಂಡಿರ್ತಾರೆ. ಸರ್ಕಾರ ಕೊಟ್ಟದ್ದು ಸಹಿತ ಸರ್ಕಾರನೂ ನಮ್ಮ ಟ್ಯಾಕ್ಸ್ ದುಡ್ಡನ್ನು ಕೊಟ್ಟು ತೊಗೊಂಡಿರ್ತದೆ ಅದು. ಹೀಗಾಗಿ ಒಟ್ಟಾರೆ ಇದು ಏನಪ್ಪ ಅಂದ್ರೆ ವಿಷಯ ವರ್ತುಲ ಆದಂಗೆ ಆಗಿದೆ ರೈತಗೆ. ಬೇರೆ ಉದ್ಯೋಗ ಬರುವಾಗಿಲ್ಲ, ಬೇರೆ ಉದ್ಯೋಗ ಮಾಡೋವಂಥದ್ದು ಮತ್ತೆ ಉದ್ಯೋಗವೂ ಇಲ್ಲ ಈ ದೇಶದೊಳಗೆ. ಹೌದು ಬಿಡಪ್ಪ, ಕೈಗಾರಿಕೆಗಳು ಅಂದ್ರೆ ಹೂವು ಇಲ್ಲ. MSMEಗಳು ಸಹಿತ ಅವು ದಿವಾಳಿಗೆ ಹೋಗ್ತಾ ಇದ್ದಾವೆ, ಸಣ್ಣ ಉದ್ಯೋಗ ಸಹಿತ ಹಾಳಾಗಿ ಹೋಗ್ತಾ ಇದ್ದಾವೆ. ಇನ್ನೇನು ಮಾಡೋದು, ಇನ್ನೇ ಎಲ್ಲರೂ ಬಜ್ಜಿ ಮಾರಬೇಕು, ಪಕೋಡ ಮಾರಬೇಕು, ಮತ್ತೇನೋ ಮಾರಬೇಕು, ಅದು ಕಿರಾಣಿ ಅಂಗಡಿ ಇಟ್ಕೋಬೇಕು. ಎಷ್ಟು ಕಿರಾಣಿ ಅಂಗಡಿ ನೀವು ಆ ಕಿರಾಣಿ ಅಂಗಡಿಗೆ ಬರೋ ಸಾಮಾನುಗಳೆಲ್ಲವೂ ರೈತರಿಂದ, ರೈತರಿಗೆ ಬೆಲೆ ಇಲ್ಲ. ಅಂದರೆ ಇದ್ರ ಅರ್ಥ ಒಟ್ಟಾರೆಯಾಗಿ ವಿಷಯ ವರ್ತುಲ ನೀವು ಹೊರಬರ್ಬೇಕಾಗಿತ್ತಂದ್ರೆ ಇಲ್ಲಿ ನಾಯಕರು ಅನ್ನುವಂಥವ್ರು ಭಾಳಷ್ಟು ಈ ದಿಶೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿದೆ. ಅದೇ ಕಾಣ್ತಾ ಇಲ್ಲ. ಇಲ್ಲೆಲ್ಲರೂ ಅಧಿಕಾರಿಗಾಗಿತ್ತು ಕಾಟ್ ಮಾಡೋದಕ್ಕಾಗಿ ಶುಗರ್ ಫ್ಯಾಕ್ಟ್ರಿ ತರಕ್ಕೆ ಓಡಾಡ್ತಾರೆ ವಿನಃ ಶುಗರ್ ಬೆಳೆಗೆ ಹೆಚ್ಚಿನ ಪೇಮೆಂಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗೋದ್ರೆ ನಾವು ಲಾಸ್ ಆಗೋದ್ರಿ. ಪ್ರತಿಯೊಂದು ಫ್ಯಾಕ್ಟ್ರಿ ತೊಗೊಳ್ರಿ, ಶುಗರ್ ಫ್ಯಾಕ್ಟ್ರಿ ಎಲ್ಲಿ ಹೋದ್ರೆ ಅವ್ರು ಹೇಳಿದ್ರೆ ನಾವು ಲಾಸ್ ಆಗಿದ್ವಿ.